ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಮೋದಿ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾರ್ಯಕ್ರಮದ ವೇಳೆ ಬಾಂಬ್ ಬೆದರಿಕೆಯ ಒಂದು ಕರೆ ಬಂತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ವಿಚಾರಣೆ. ಈ ಒಂದು ಸಂದರ್ಭದಲ್ಲಿ ಆರೋಪಿಯ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಹಲವು ಮಾಹಿತಿ ಬಹಿರಂಗವಾಗಿದೆ. ಬಂಧಿತ ಆರೋಪಿ ಲೋಹಿತ್ ಮಾನಸಿಕವಾಗಿ ಸರಿಯಿಲ್ಲ. ಈ ಹಿಂದೆಯೂ ಸ್ಥಳೀಯ ಪೊಲೀಸ್ ಠಾಣೆಗೆ ಇಂಥ ಹುಸಿಕರಿಯನ್ನ ಮಾಡಿದಂತೆ ಆರೋಪಿ. ತಂದೆ ತಾಯಿ ಹೆಂಡತಿಯೊಂದಿಗೆ ಲೋಹಿತ್ ವಾಸವಿದ್ದಾನೆ. ಬೇರೆ ಬೇರೆ ತನಿಖಾ ಸಂಸ್ಥೆಗಳ ನಂಬರ್ ಇಟ್ಕೊಂಡಿದ್ದಾನೆ ಆರೋಪಿ. ಸುಖಾಸುಮ್ಮನೆ ಇಂಥ ಬೆದರಿಕೆ ಹುಸಿಕರಿಯನ್ನ ಮಾಡ್ತಾನೆ ರೋಹಿತ್. ವಿಚಾರಣೆ ನಡೆಸಿದ್ರೆ ದೊಡ್ಡವರ ಹೆಸರನ್ನೇ ಹೇಳ್ತಾ ಇದ್ದಾನಂತೆ ಆರೋಪಿ. ನನಗೆ ಅಜಿತ್ ದೋವಲ್ ಗೊತ್ತು, NIA ಡೈರೆಕ್ಟರ್ ಗೊತ್ತು, CBI ಡೈರೆಕ್ಟರ್ ಗೊತ್ತು, DG IGP ಕಮಿಷನರ್ ಎಲ್ಲರೂ ಗೊತ್ತು ಅಂತ ಇದ್ದಾನಂತೆ ಆರೋಪಿ. ಮೋದಿ ಕಾರ್ಯಕ್ರಮದ ಮಾಹಿತಿ ಪಡೆದು ಕರೆ ಮಾಡಿದ್ದಾನೆ ಆರೋಪಿ. ಸದ್ಯ ಆರೋಪಿಯನ್ನ ಬಂಧಿಸಿ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಮಾನಸಿಕ ಅಸ್ವಸ್ಥನಂತೆ ನಟಿಸ್ತಾ ಇದ್ದಾನೋ ಅಥವಾ ಆತ ನಿಜಕ್ಕೂ ಮಾನಸಿಕ ಅಸ್ವಸ್ಥನೋ? ಮಾನಸಿಕ ಅಸ್ವಸ್ಥನೇ ಆಗಿದ್ದಲ್ಲಿ ಇಷ್ಟೆಲ್ಲ ಯೋಚನೆಗಳನ್ನ ಹೆಂಗ್ ಮಾಡಕ್ ಸಾಧ್ಯ? ಒಂದು ಕಡೆ ಮೋದಿ ಅವರು ರಾಜ್ಯಕ್ಕೆ ಬರ್ತಾರೆ, ಇಂಥ ಟೈಮಲ್ಲಿ ನಾನು ಹುಸಿ ಬಾಂಬ್ ಬೆದರಿಕೆ ಕರೆ ಹಾಕ್ಬೋದು ಅಥವಾ ಮತ್ತೊಂದು ಕರೆ ಹಾಕ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಈ ರೀತಿಯಾದಂತಹ ಒಂದು ಬೆದರಿಕೆಯನ್ನ ಕರೆ ಮಾಡ್ಬೋದು ಅನ್ನುವಂಥದ್ದು ಹೇಗೆ ಬರುತ್ತೆ? ಇದು ಯಾವ ರೀತಿಯಾದಂತಹ ಮಾನಸಿಕ ತೊಂದರೆ? ಹಾಗೆ ಹತ್ತಲವು ಪ್ರಶ್ನೆಗಳಿದೆ. ಹಾಗಾಗಿ ಸಹಜವಾಗಿ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ ವಿಚಾರದಲ್ಲಿ. ಒಂದು 7-8 ಸರಿ ಈ ತರ ಹುಸಿ ಬಾಂಬ್ ಕರೆ ಮಾಡಿ 9ನೇ ಸರಿ ಆತ ಏನ್ ಮಾಡಕ್ಕಾಗತ್ತೆ ಅಂತ ಇಗ್ನೋರ್ ಮಾಡಿದ್ರೆ 10ನೇ ಸರಿ ಏನ್ ಬೇಕಾದ್ರೂ ಆಗಬಹುದು. ಹಾಗಾಗಿ ಇದನ್ನ ಏನೋ ಆತ ಮಾನಸಿಕವಾಗಿ ಸರಿ ಇಲ್ಲ ಅಂತ ಹೇಳಿ ಸುಮ್ಮನೆ ಬಿಡಕ್ಕೂ ಆಗಲ್ಲ ಪೊಲೀಸರಿಗೆ. ಒಂಥರ ಇದು ಅತಿ ದೊಡ್ಡ ತಲೆನೋವಾದಂತಹ ವಿಚಾರ ಆಗ್ಬಿಟ್ಟಿದೆ. ಈ ಹಿಂದೆ ಈತ ಇದೇ ರೀತಿ ಎಷ್ಟು ಸರಿ ಮಾಡಿದ್ದಾನೆ, ಯಾರ್ಯಾರಿಗೆ ಈ ತರ ಕರೆ ಮಾಡಿದ್ದಾನೆ ಎನ್ನುವಂತ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅವರ ಪೋಷಕರನ್ನು ಸಂಪರ್ಕ ಮಾಡಿ ಹೇಳಿಕೆಯನ್ನ ಪಡೆದಿದ್ದಾರೆ ಪೊಲೀಸರು. ಸದ್ಯ ಪೊಲೀಸರ ಕಸ್ಟಡಿಯಲ್ಲಿ ಆರೋಪಿ ಇದ್ದು ವಿಚಾರಣೆಯನ್ನ ಮತ್ತಷ್ಟು ಮುಂದುವರಿಸಲಾಗ್ತಾ ಇದೆ. ಇಷ್ಟಕ್ಕೆ ಸುಮ್ಮನೆ ಬಿಡಕ್ಕಾಗಲ್ಲ. ಒಂದು ಕಡೆ ಪೋಷಕರನ್ನ ಕರೆಸಿ ಈ ತರ ನಿಮ್ಮ ಮಗ ಆಡ್ತಾ ಇರೋದು ಯಾಕೆ, ಈ ರೀತಿ ಹೆದರಿಸೋದ್ರಿಂದ ಆತನಿಗೆ ಸಿಗೋದೇನು, ಇದು ಮಾನಸಿಕವಾಗಿ ಆತ ಸರಿ ಇಲ್ಲ ಅಂತ ಅನ್ನೋದಾದ್ರೆ ಇಷ್ಟೆಲ್ಲ ಆತ ಬುದ್ಧಿವಂತನಾಗಿರೋದಾದ್ರೂ ಹೇಗೆ ಅನ್ನುವಂತ ಹಲವು ಪ್ರಶ್ನೆಗಳಿದೆ. ಜೊತೆಗೆ ಆತ ದಡ್ಡ ಏನಲ್ಲ, ಹಲವು ಪ್ರಮುಖರ ಹೆಸರನ್ನ ಬಾಯ್ಬಿಡ್ತಾನಂತೆ. ನಂಗೆ DG ಗೊತ್ತು, IGP ಗೊತ್ತು, ಕಮಿಷನರ್ ಗೊತ್ತು, ಎಲ್ಲರೂ ಗೊತ್ತು ಅಂತ ಹೇಳಿ ಇಲ್ಲ ಸಲ್ಲದ ಕಥೆಗಳನ್ನು ಬೇರೆ ಹೇಳ್ತಾರಂತೆ. ಸದ್ಯಕ್ಕೆ ಆರೋಪಿ ಲೋಹಿತನ್ನ ಬಂಧಿಸಲಾಗಿದೆ. ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತಂದೆ ತಾಯಿ ಹೆಂಡತಿ ಜೊತೆಗೆ ವಾಸವಿದ್ರು ಕೂಡ ಲೋಹಿತ್ ಈ ರೀತಿಯಾಗಿ ಮಾಡ್ತಾ ಇರೋದು ಈ ಕಡೆ ಅವ್ರ ಅಪ್ಪ ಅಮ್ಮ ಹೆಂಡತಿ ಗೊತ್ತಿಲ್ವಾ? ಈ ತರ ಎಲ್ಲ ಆಡ್ತಾರೆ ಅನ್ನೋದು ಗೊತ್ತಿದ್ರೆ ಏನಕ್ಕೆ ಹಾಸ್ಪಿಟ್ಲಿಗೆ ತೋರಿಸಿಲ್ಲ? ಆಸ್ಪತ್ರೆಗೆ ತೋರಿಸಿದ್ರು, ಕರ್ಕೊಂಡ್ಬಂದ್ರು, ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಆಂಗಲ್ಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದು ಸುಮ್ಮನೆ ಬಿಟ್ಟುಬಿಡುವಂತಹ ವಿಚಾರ ಅಲ್ಲ. ಅದರಲ್ಲೂ ಕೂಡ ಎಂಥ ಸಂದರ್ಭದಲ್ಲಿ ಏನೆಲ್ಲ ಅನಾಹುತವಾಗುವಂತಹ ಒಂದು ಕರೆ, ಇದು ನಿಜಕ್ಕೂ ಎಲ್ಲರನ್ನ ಬೆಚ್ಚಿ ಬೆಳೆಸ್ಬಿಡ್ತು. ನಿನ್ನೆ ನಡೆದಂತಹ ಬೆಳವಣಿಗೆಗಳಿದೆಯಲ್ಲ ಈ ವಿಚಾರದಲ್ಲಿ, ಅದು ಎಲ್ಲವೂ ಕೂಡ ಭಾರಿನೇ ಭಯವನ್ನ ಹುಟ್ಟಿಸುವಂತಹ ವಿಚಾರ. ಹಾಗಾಗಿ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮತ್ತು ಕೂಡ ಆತನನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ.